ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವಲ್ಲೇ ತಮ್ಮನೋಡ್ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ಏನ್ ಮಾತಾಡಕ್ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂತವ್ರೆ ಬಿಗ್ ಬಾಸ್ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅರೆ ಕೊನೆಯ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದೆ ಅಂತಾನೆ ಹೇಳ್ಬೋದು. ಅರೆ 15ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಯಾರು ನಾಮಿನೇಟ್ ಮಾಡಿದ್ದಾರೆ, ಆಮೇಲೆ ಧನು ಅವ್ರನ್ನ ಕ್ಯಾಪ್ಟನ್ ಮಾಡಿದಾರಲ್ಲ ಅದರಿಂದ ಅವ್ರಿಗೆ ಏನ್ ಅಧಿಕಾರ ಸಿಕ್ಕಿದೆ ಎಲ್ಲನೂ ಕೂಡ ನಿಮ್ಗೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ ಹೊಸಬ್ರು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದೇ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನಂದ್ರೆ ಧನು ಅವರು ಕ್ಯಾಪ್ಟನ್ ಆಗಿದಾರಲ್ಲ ಅದರಿಂದ ಅವ್ರಿಗೆ ಡೈರೆಕ್ಟ್ ನಾಮಿನೇಷನ್ ಮಾಡೋ ಅಧಿಕಾರ ಸಿಕ್ಕಿದೆ. ಅದರಿಂದ ಧನು ಅವ್ರು ಬಂತವ್ರೆ ಡೈರೆಕ್ಟ್ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ಯಾರು ನಾಮಿನೇಟ್ ಮಾಡಿದ್ದಾರೆ, ಆಮೇಲೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಆಮೇಲೆ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಇವಾಗ ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡಿದ್ದಾರೆ. ರಕ್ಷಿತಾ ಬಂತವ್ರೆ ಅಶ್ವಿನಿ ಮತ್ತೆ ರಾಶಿಕ್ ಅವರ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ರಾಶಿಕಾ ಬಂತವ್ರೆ ಅಶ್ವಿನಿ ಮತ್ತೆ ರಕ್ಷಿತ್ ಅವರ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಕಾವ್ಯ ಅಂತ ಬಂದ್ರೆ ಅಶ್ವಿನಿ ಮತ್ತೆ ರಘು ಅವರ ನಾಮಿನೇಟ್ ಮಾಡಿದ್ದಾರೆ. ರಘು ಅವರು ಕೂಡ ಇಲ್ಲಿ ಕಾವ್ಯ ಅವರ ನಾಮಿನೇಟ್ ಮಾಡಿದ್ದಾರೆ, ಕಾವ್ಯ ಅವರು ಕೂಡ ರಘು ಅವರ ನಾಮಿನೇಟ್ ಮಾಡಿದ್ದಾರೆ. ಗೊತ್ತಿಲ್ಲ ಇವರಿಬ್ರು ಮಧ್ಯೆ ಏನಾಗಿದೆ ಅಂತ. ಅರೆ ನಾಮಿನೇಟ್ ಮಾಡಬಾರ್ದು ಅಂತ ಹೇಳ್ತಿಲ್ಲ, ಒಟ್ನಲ್ಲಿ ಇಬ್ರು ಕೂಡ ಇಲ್ಲಿ ಒಬ್ರಿಗೊಬ್ರು ಮಾಡಿದಾರಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಬಂತವ್ರು ಇಲ್ಲಿ ಅಶ್ವಿನಿ ಅವ್ರನ್ನೇ ನಾಮಿನೇಟ್ ಮಾಡಿರೋದು. ಇವಾಗ ಏನ್ ತಿಳ್ಸ್ಕೊಟ್ಟಂಗಲ್ಲಿ ರಕ್ಷಿತಾ ಬಂತವ್ರೆ ರಾಶಿಕಾ ಮತ್ತೆ ಅಲ್ಲಿ ಅಶ್ವಿನಿ ಅವರ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಕಾವ್ಯ ಬಂತವ್ರೆ ಅಶ್ವಿನಿ ಮತ್ತೆ ರಘು ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ರಾಶಿಕಾ ಬಂತವ್ರೆ ರಕ್ಷಿತಾ ಮತ್ತೆ ಅಶ್ವಿನಿ ಅವರ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ರಘು ಬಂತವ್ರೆ ಅಶ್ವಿನಿ ಮತ್ತೆ ಕಾವ್ಯ ಅವರ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಗಿಲ್ಲಿ ಬಂತವ್ರೆ ಅಶ್ವಿನಿ ಮತ್ತೆ ರಘು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಶ್ವಿನಿ ಬಂತವ್ರೆ ಗಿಲ್ಲಿ ಮತ್ತೆ ಕಾವ್ಯರನ್ನ ನಾಮಿನೇಟ್ ಮಾಡಿದ್ದಾರೆ. ಅವ್ರ ಗಿಲ್ಲಿ ಅವ್ರನ್ನ ಯಾರು ಕೂಡ ನಾಮಿನೇಟ್ ಮಾಡಿಲ್ಲ, ಆರಾಮಾಗಿ ವಾರ ಸೇವ್ ಆಗ್ಬೋದಾಗಿತ್ತು. ಬರೀ ಇಲ್ಲಿ ಅಶ್ವಿನಿ ಅವ್ರು ಒಬ್ಬರೇ ಅವ್ರನ್ನ ನಾಮಿನೇಟ್ ಮಾಡಿರೋದು. ಅದು ಕೂಡ ವೆಯ್ಟ್ ಮಾಡೇ ಮಾಡಿರ್ತಾರೆ. ಅರೇನಲ್ಲಿ ಗಿಲ್ಲಿ ನಾಮಿನೇಟ್ ಆಗಿರೋಲ್ಲ, ಹೆಂಗಾರು ಇವನ್ನ ನಾಮಿನೇಟ್ ಮಾಡ್ಬೇಕಲ್ಲ ಅಂದ್ಬಿಟ್ಟೆ ಮಾಡಿರ್ತಾರೆ. ನೆಕ್ಸ್ಟ್ ಟೈಮ್ ಅಲ್ಲಿ ಧ್ರುವಂತ್ ಬಂತವ್ರೆ ರಘು ಮತ್ತೆ ಅಲ್ಲಿ ರಕ್ಷಿತ್ ಅವರ ನಾಮಿನೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ. ಅದೇ ತರ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಇವಾಗ ಗೊತ್ತಾಗಿದೆ ಅಲ್ವಾ ನಿಮ್ಗೆ ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನಾನು ವಾಟ್ಸ್ಆಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ನಾನು ಏನಲ್ಲಿ ಬೇಗನೂ ಅಪ್ಡೇಟ್ ಕೊಡ್ತಿರ್ತೀನಿ. ಹಾಗೆ ಅಲ್ಲಿ ಟೈಪ್ ಮಾಡಿ ಹಾಕಿರ್ತೀನಲ್ಲ, ನಿಮ್ಗೆ ಗೊತ್ತಾಗುತ್ತೆ ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ. ಹಾಗೆ ಇವಾಗ ಇಲ್ಲಿ ಜಾಸ್ತಿ ಜನ ಬಂತವ್ರೆ ಅಶ್ವಿನಿ ಅವ್ರನ್ನೇ ನಾಮಿನೇಟ್ ಮಾಡಿರೋದು. ಅಂದ್ರೆ 5 ಜನ ಬಂತವ್ರೆ ಅಶ್ವಿನಿ ಅವ್ರನ್ನೇ ನಾಮಿನೇಟ್ ಮಾಡಿದ್ದಾರೆ. ಕಮ್ಮಿ ನಾಮಿನೇಟ್ ಬಂತವ್ರೆ ಗಿಲ್ಲಿ ಅವ್ರ ಒಬ್ಬರನ್ನೇ ಅಲ್ಲಿ ಅಶ್ವಿನಿ ಅವ್ರು ನಾಮಿನೇಟ್ ಮಾಡಿರೋದು. ಅಶ್ವಿನಿ ಅವ್ರು ಏನಾದ್ರು ಮಾಡಲಿಲ್ಲ ಅಂದ್ರೆ ಗಿಲ್ಲಿ ವಾರ ಸೇವ್ ಆಗ್ತಿರೋ ಅಂತ ಹೇಳ್ಬೋದು. ಈ ತರ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಇವಾಗ ಗೊತ್ತಾಗಿದೆ ಅಲ್ವಾ ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ. ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಕೇಳಿದ್ದಾರೆ. ಈ ವಾರ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ, ಒಬ್ರು ಕೂಡ ಸೇವ್ ಆಗಿಲ್ಲ. ಅಂದ್ರೆ ಧನೋರ್ ಕ್ಯಾಪ್ಟನ್ ಆಗಿದ್ದಾರಲ್ಲ ಅವ್ರನ್ನ ಬಿಟ್ಟು ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಇವತ್ತಿನ ಎಪಿಸೋಡ್ ಮುಗಿದ ಮೇಲೆ ವೋಟಿಂಗ್ ಲೈನ್ ಓಪನ್ ಆಗುತ್ತೆ, ವೋಟ್ ಮಾಡಿ. ಒಟ್ನಲ್ಲಿ ಇವಾಗ ಗೊತ್ತಾಗಿದೆ ಅಲ್ವಾ ನಿಮ್ಗೆ ಯಾರು ನಾಮಿನೇಟ್ ಮಾಡಿದ್ದಾರೆ, ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ. ನೆಕ್ಸ್ಟ್ ಆಮೇಲೆ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಈ ವಾರ ಇದ್ದೇ ಇರುತ್ತೆ ಅಂತ ಅಪ್ಡೇಟ್ ಬರ್ತಿದೆ. ಅದೇ ನೆಕ್ಸ್ಟ್ ವಾರನೇ ಫಿನಾಲೆ ಅಲ್ವಾ, ಅದರಿಂದ ಈ ವಾರ ಡಬಲ್ ಎಲಿಮಿನೇಷನ್ ಆಗೇ ಆಗುತ್ತೆ. ಅದರಿಂದ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಅಪ್ಡೇಟ್ ಬರ್ತಿದೆ. ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ಕೊಂಡು ನಿಮಗೆ ತಿಳಿಸ್ಕೊಡ್ತೀನಿ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಇರಲ್ವಾ ಅಂತ. ಫ್ರೆಂಡ್ಸ್, ಇವಾಗ ನಿಮ್ಗೆ ನಾಮಿನೇಷನ್ ಬಗ್ಗೆ ಗೊತ್ತಾಗಿದೆ ಅಲ್ವಾ. ನೀವು ಯಾರಿಗೆ ವೋಟ್ ಮಾಡ್ತೀರಾ, ನಿಮ್ ಸಪೋರ್ಟ್ ಯಾರಿಗೆ ಅಂತ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ಇದಿಷ್ಟು ವಿಡಿಯೋ ಆಗಿದೆ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.